ಪಾಂಡವಪುರ ತಾಲೂಕಿನ ಹಿರಿಮಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಎಚ್.ಜಿ. ರಘು ಅವರು ಪಕ್ಷಾತೀತವಾಗಿ ಅವಿರೋಧವಾಗಿ ಆಯ್ಕೆಗೊಂಡರು. ಸಂಘದಲ್ಲಿ ಒಟ್ಟು 11 ನಿರ್ದೇಶಕರ ಬಲ ಇದ್ದು, ಅಧಿಕಾರ ಹಂಚಿಕೆ ಸೂತ್ರದನ್ವಯ ಈ ಹಿಂದಿನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಅವರ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನಕ್ಕೆ ಎಚ್.ಜಿ. ರಘು ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಇವರ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿಗೆ ಕಾರ್ಯನಿರ್ವಹಿಸಿದ ಡೈರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್.ಜೆ. ಜಗದೀಶ್ ಪ್ರಕಟಿಸಿದರು. ನೂತನ ಅಧ್ಯಕ್ಷ ಎಚ್.ಜಿ. ರಘು ಮಾತನಾಡಿ, ಎಲ್ಲ ನಿರ್ದೇಶಕರ ಸಹಕಾರ ಹಾಗೂ ಮಾರ್ಗದರ್ಶನದಲ್ಲಿ ಹಿರಿಮಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಅಭಿವೃದ್ಧಿಗೊಳಿಸುವ ಮೂಲಕ ಮಾದರಿಯನ್ನಾಗಿಸಲು ಪ್ರಾಮಾಣಿಕವಾಗಿ ಶ್ರಮಿಸಲಾಗುವುದು ಎಂದರು. ಈ ವೇಳೆ ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ಸಂಭ್ರಮಿಸಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷೆ ಎಚ್.ಕೆ. ಪುಷ್ಪ, ನಿರ್ದೇಶಕರಾದ ಆರ್. ಮಲ್ಲಿಕಾರ್ಜುನ್, ಎಚ್.ಪಿ. ಚಂದ್ರಶೇಖರ್, ಎಚ್.ಆರ್. ಸವಿತಾ, ಎಚ್.ಬಿ. ಸುನಿಲ್ ಕುಮಾರ್, ಎಚ್.ಎನ್. ಪುರುಷೋತ್ತಮ್, ಕೃಷ್ಣೇಗೌಡ, ಎಚ್.ಸಿ. ರವಿ, ಎಂ.ಎನ್. ಪವನ, ಲೀಲಾವತಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್.ಜೆ. ಜಗದೀಶ್, ಗ್ರಾಮದ ಮುಖಂಡರಾದ ಎಲ್.ಐ.ಸಿ. ಕೃಷ್ಣಮೂರ್ತಿ, ಶಿವಕುಮಾರ್, ಸೋಮಣ್ಣ, ಹರೀಶ್, ರಮೇಶ್, ವೆಂಕಟೇಶ್, ಜಗದೀಶ್, ಅಶ್ವಥ್, ರಾಜೇಶ್ ಸೇರಿದಂತೆ ಇತರರು ಇದ್ದರು. ಇದೇ ವೇಳೆ ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಗೌರವಿಸಲಾಯಿತು. ಅಧ್ಯಕ್ಷರ ಸ್ಥಾನಕ್ಕೆ ಸ್ಥಾನಕ್ಕೆ ನಾಮಪತ್ರಗಳನ್ನು ಸಲ್ಲಿಸಿರುತ್ತಾರೆ. ನಾಮಪತ್ರ ಪರಿಶೀಲನೆ. ಸ್ವೀಕೃತಿಗೊಂಡಿರುವ ನಾಮಪತ್ರಗಳನ್ನು ಪರಿಶೀಲಿಸಲಾಗಿ ಅಧ್ಯಕ್ಷರ ಸ್ಥಾನಕ್ಕೆ ನಿರ್ದೇಶಕರಾದ ಶ್ರೀ ಎಚ್.ಜಿ. ರಘು ಅವರು ಸಲ್ಲಿಸಿರುವ ನಾಮಪತ್ರವನ್ನು ನಿರ್ದೇಶಕರಾದ ಶ್ರೀ ಸುನೀಲ್ ಕುಮಾರ್ ಅವರು ಸೂಚಿಸಿದ್ದು, ಶ್ರೀ ಮಲ್ಲಿಕಾರ್ಜುನರವರು ಅನುಮೋದಿಸಿರುತ್ತಾರೆ. 30 ನಿಮಿಷಗಳ ನಾಮಪತ್ರ ವಾಪಸಾತಿಗೆ ನೀಡಿದ ಅವಧಿ ನಂತರ ಒಂದೇ ನಾಮಪತ್ರ ಅಂಗೀಕಾರವಾಗಿ ಕಣದಲ್ಲಿ ಉಳಿದ ಕಾರಣ ಸಂಘದ ಆಡಳಿತ ಮಂಡಳಿಯ ಉಳಿದ ಅವಧಿಗೆ ಅಧ್ಯಕ್ಷರಾದ ಶ್ರೀ ಎಚ್.ಸಿ. ರಘುರವರನ್ನು ಅವಿರೋಧವಾಗಿ ಆಯ್ಕೆ ಆಗಿರುವುದನ್ನು ಸಭೆಯಲ್ಲಿ ಘೋಷಿಸಲಾಯಿತು. ಆಚೆ ಎಲ್ಲರೂ ಫುಲ್ಲೇ ಹಾಕಿ ಬನ್ನಿ ಔಟ್ ಕೋರ್ಸ್ ಬೋರ್ಡ್ ಇದು ಪೇಟ ಸರಿಯಾಗಿ ಅನ್ಕೊಂಡು ಇಲ್ಲ ಆಚೆ ಆಗ್ತಾರೆ ಕಣ ಬಂದ್ಬಿಡಿ ಈಗ ಎಲ್ಲ ಆಚೆ ನೋಡಿ ಮುಂದೆ ನೋಡಿ ಎಲ್ಲ ಆಗಿದೆ ಎಲ್ಲ ನೀಟಾಗಿದೆ. मैडम को ಏನು ಮಾಡ್ಕೊಂಡಿದ್ರು ಅದೇ ಬೇರೆ ಒಂದಿಗೆ ಬೇರೆ ಅಭಿವೃದ್ಧಿ ಮಾಡೋದಿಲ್ಲ. ತುಂಬ ಹೃದಯದ ಧನ್ಯವಾದಗಳಿರುತ್ತೆ. ಇಲ್ಲಿವರೆಗೆ ಅವಿರೋಧವಾಗಿ ಆಯ್ಕೆಯಾಗಿ ನಡ್ಕೊ ಬರ್ತಾ ಇದೆ ಹಿರಿಮಳಿ ಹಾಲು ಉತ್ಪಾದಕರ ಸಹಕಾರ ಸಂಘ. ಎಲ್ಲ ಗ್ರಾಮಸ್ಥರ ಒಗ್ಗೂಡಿ ಅವಿರೋಧ ಆಯ್ಕೆ ಮಾಡಿರುವ ಚುನಾವಣೆಯಲ್ಲಿ
ಅದೇ ರೀತಿ ಅಧ್ಯಕ್ಷ ಚುನಾವಣೆಯನ್ನು ಅವಿರೋಧ ಆಯ್ಕೆಯಾಗಿ ನಡ್ಕೊ ಬರ್ತಾ ಇದೆ. ಆದ್ರಿಂದ ಯಾವುದೇ ಪಕ್ಷ ಭೇದ ಇಲ್ಲದೇ ಕೊಡಿಸೋ ವಿಚಾರದಲ್ಲಿ ಎಲ್ಲ ಸದಸ್ಯರು ಒಕ್ಕೂಟದಿಂದ ಕೂಡಿ ಈ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅಂತ ನೂತನ ಅಧ್ಯಕ್ಷರಾಗಿ ನಾನು ಕೇಳ್ತೇನೆ. ಅಧ್ಯಕ್ಷರಾಗಿ ಅವರಿಗೆ ಅಧ್ಯಕ್ಷರನ್ನು ಮಾಡಿದ್ದಾರೆ. ಎಲ್ಲ ಸದಸ್ಯರು ಜವಾಬ್ದಾರಿಯಿಂದ ಏನು ಇದರಿಂದ ನಡವಳಿಕೆ ನಡೆಸಿಕೊಂಡಿದ್ದಾರೆ. ಅದೇ ರೀತಿ ಸಹಕಾರ ಸಂಘದ ಮುಂದಿನ ಬೆಳವಣಿಗೆಯನ್ನು ಮಾಡಿಕೊಂಡು ಹೋಗಬೇಕು ಅಂತ ಎರಡು ಮಾತನ್ನು ಅವಕಾಶ ಕೊಡುತ್ತೆ ಎಲ್ಲರಿಗೂ ಕೂಡ ನಮಸ್ಕಾರ ಅಂತ ಹೇಳ್ತೀನಿ.